ನಮಸ್ಕಾರ. ಹುಮ್ನಾಬಾದ್ ಮತಕ್ಷೇತ್ರದ ಯುವ ಕಾರ್ಯಕರ್ತರಾಗಿ ಇಂದು ಸುದ್ದಿಗೋಷ್ಠಿ ಕರೆಯುವ ಉದ್ದೇಶ ಏನಂದರೆ, ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಮಾನ್ಯ ಗ್ಯಾರಂಟಿಗಳ ಸರ್ದಾರ ಅನ್ನರಾಮಯ್ಯ, ದಲಿತ ರಾಮಯ್ಯ ಹಾಗೂ ಸತತವಾಗಿ 17 ಬಜೆಟ್ ಮಂಡನೆ ಮಾಡಿರುವಂಥ ಏಕೈಕ ಮುಖ್ಯಮಂತ್ರಿ ಆಗಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ರಾಜೀನಾಮೆ ನೀಡಿರುವ ಗೋಸ್ಕರ ನಮಗೆ ಬಹಳ ದುಃಖವಾಗಿದೆ. ಇಂಥ ಅಹಿಂದ ನಾಯಕನನ್ನು ಕಳ್ಕೊಂಡಿರುವ ದುಃಖ ಎಲ್ಲ ನಮ್ಮ ಯುವ ನಾಯಕರಿಗೂ, ಅಹಿಂದ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ನಮಗೆ ಕಾಡ್ತಾ ಇದೆ. ಈ ಸಿದ್ದರಾಮಯ್ಯ ಈಗ ಸೋಮವಾರ ಈಗ ಕ್ಯಾಬಿನೆಟ್ ಪುನರ್ರಚನೆ ಆಗ್ತಾ ಇದೆ. ಅದರಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳೇನೆಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ದಲಿತ ಧೀಮಂತ ನಾಯಕ ಆಗಿರುವಂತಹ ಸನ್ಮಾನ್ಯ AIC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸುಪುತ್ರ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಮಾನ್ಯ ಎಲ್ಲ ಹೈಕಮಾಂಡ್ ಅವರು ಕೊಡ್ಬೇಕಂತ ಹೇಳಿ ನಾವು ಒಂದು ಬೇಡಿಕೆ ಇದೆ. ಅದೇ ರೀತಿ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ನೀವು ಹೈಕಮಾಂಡ್ ಮಾಡಬೇಕು. ಹಿಂದುಳಿದಿರುವ ಈ ನಮ್ಮ ಭಾಗಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ರೆ ಇಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳಾಗ್ತವೆ, ಉದ್ಯೋಗ ಸೃಷ್ಟಿ ಆಗುತ್ತೆ. ಇಂಥ ಒಳ್ಳೆ ಸಚಿವರ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಮುಖ್ಯ ಪಾತ್ರ ವಹಿಸಿರುವಂತ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು PSA ಹಗರಣವನ್ನು ಬಯಲಿಗೆಳೆದಿ, ಅದೇ ರೀತಿ ಬಿಟ್ಕಾಯಿನ್ ಹಗರಣವನ್ನು ಬಯಲಿಗೆಳೆದಿ, ಅದೇ ರೀತಿ 40% ಅಂತಹ ಒಂದು ದುಷ್ಟ ಆಡಳಿತದ ಬಗ್ಗೆ ತೊಡೆ ತಟ್ಟಿ ಹೋರಾಟ ನಡೆಸಿರುವ ಫಲವಾಗಿ ಇವತ್ತು ಕರ್ನಾಟಕದಲ್ಲಿ 136 ಕಾಂಗ್ರೆಸ್ ಸ್ಥಾನಗಳು ಗೆಲ್ಲುವಂತ ಅವಕಾಶ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದೆ. ಅದಕ್ಕೋಸ್ಕರ ನಾವು ಪ್ರಿಯಾಂಕ್ ಖರ್ಗೆ ಅವರನ್ನು ಈ ಭಾಗಕ್ಕೆ ನಮಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೋಸ್ಕರ ನಮ್ಗೆ ಅವರು ಉಪಮುಖ್ಯಮಂತ್ರಿ ಹೈಕಮಾಂಡ್ ಮಾಡಲೇಬೇಕನ್ನುವಂತ ನಮ್ದು ಬೇಡಿಕೆ. ಅದೇ ರೀತಿ ಹುಮ್ನಾಬಾದ್ ಮತಕ್ಷೇತ್ರದ ಇಲ್ಲಿ ಮಾಜಿ ಸಚಿವರು ಹಾಗೂ 4 ಬಾರಿ MLA ಆಗಿ ಒಂದು ಸರ್ತಿ ಸಚಿವರಾಗಿ ಕಾರ್ಯನಿರ್ವಹಿಸಿರುವಂತಹ ರಾಜಶೇಖರ್ B ಪಾಟೀಲ್ ಅವರ ಸೋದರರಾಗಿರುವಂತಹ ವಿಧಾನ ಪರಿಷತ್ ಸದಸ್ಯ ಈಶಾನ್ಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಇದ್ದಾರೆ. ಭೀಮರಾವ್ ಇನ್ನೊಬ್ಬರು ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಇದ್ದಾರೆ. 2ನೇ ಅವಧಿಗೆ ಅಭೂತಪೂರ್ವ ಜಯ ಸಾಧಿಸಿರುವಂತಹ ನಮ್ಮ ಈಶಾನ್ಯ ಪದವಿ ಕ್ಷೇತ್ರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಇಲ್ಲಿ ಭಾಗಕ್ಕೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತಕ್ಷೇತ್ರದ ನಮ್ಮ ನಾಯಕರಿಗೆ ಸಚಿವರ ಸ್ಥಾನ ಕೊಟ್ಟು ಈ ನಮ್ಮ ಭಾಗ ಅಭಿವೃದ್ಧಿಗೆ ಪೂರಕವಾಗಲಿ ಅಂತ ಹೇಳಿ ನಾನು ಹೈಕಮಾಂಡ್ಗಳಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅದೇ ರೀತಿ ಈ ನಮ್ಮ ಸಿದ್ದರಾಮಯ್ಯರು ಕೊಟ್ಟಿರುವಂತ ಕೊಡುಗೆ, ಆಯುಷ್ಮರಣಯ ಅವರು ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳಿಂದ ಅನೇಕ ಬಡವರ ಜೀವನ ಸಾಗಿಸ್ತಾ ಇದ್ದಾರೆ. ಅವ್ರಿಗೆ ಕಳ್ಕೊಂಡಿರುವಂತ ದುಃಖ ಒಂದ್ ಕಡೆ ಇದ್ರೆ, ಇನ್ನು ಈ ನಮ್ಮ ಭಾಗಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತ ಹೇಳೋದು ಕೊಡ್ಲೇಬೇಕನ್ನುವಂತ ನಮ್ಮೊಂದು ಬೇಡಿಕೆ ಇದೆ. ಇವತ್ತು ನಮ್ಮ ಸಿದ್ದರಾಮಯ್ಯನವರು ನಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಅಷ್ಟೇ ರಾಜೀನಾಮೆ ಕೊಟ್ಟಿದ್ದಾರೆ. ಇಡೀ ಅವರು ರಾಜಕೀಯ ಜೀವನ ಮುಂದುವರಿಸ್ತೀನಿ, ನಾವು ಈ ಕೋಮುವಾದಿಗಳ ಜೊತೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ತೊಡೆತಟ್ಟಿ ಇವತ್ತು ಸಿದ್ದರಾಮಯ್ಯನವರು ಸಂತೋಷವಾಗಿ ಎಲ್ಲಾ ಸಂಪುಟ ಸಚಿವರ ಎದುರುಗಡೆ ರಾಜೀನಾಮೆ ಘೋಷಿಸಿ ಇವತ್ತು ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ಗೆ ಇದೇ ಒಂದು ಪ್ರಮುಖ ಬೇಡಿಕೆ. ಮೊನ್ನೆ ರಾಹುಲ್ ಗಾಂಧಿ ಅವರಿಗೆ, ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರಿಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ನಾವು ಈ ಭಾಗಕ್ಕೆ ಸಚಿವ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತ ಹೇಳಿ ನಾನು ಯುವ ಕಾಂಗ್ರೆಸ್ ವತಿಯಿಂದ ನಾನು ಮನವಿ ಮಾಡ್ಕೊತಿದ್ದೀನಿ. ನಮಸ್ಕಾರ. ನನ್ನ ಹೆಸರು ಕಿಶೋರ್ ಸೂರ್ಯವಂಶಿ ಅಂತ. ಈ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದು ಬಹಳ ದುಃಖ ಆಗ್ಯದ. ನಮಗೂ ಎಲ್ಲರಿಗೂ ನಮ್ಮ ಕರ್ನಾಟಕಕ್ಕೆ ದುಃಖದ ಸಂಭವನೇ ಅದ. ಈಗ ನಮ್ದು ದಲಿತ ನಾಯಕರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ DCM ಮಾಡ್ಬೇಕಂತ ಹೇಳಿ ಹೈಕಮಾಂಡಿಗೆ ನಾವು ಮನವಿ ಮಾಡ್ಕೊಳತ್ತಿದ್ದೆವು. ಹಾಗೂ ನಮ್ಮ ಹುಮ್ನಾಬಾದ್ ತಾಲೂಕಾ ವತಿಯಿಂದ ನಾವು ಯುವಕರು ಪಾಟೀಲ್ ಪರಿವಾರ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಶ್ರಮ ಪಟ್ಟದ. ಹಾಗೂ ಮತ್ತು ಅವ್ರ ಪರಿವಾರದಲ್ಲಿ ಇನ್ನೂ MLC ಅವರ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು MLC ಇದ್ದಾರೆ, ಭೀಮರಾವ್ ಪಾಟೀಲ್ ಅವರು MLC ಇದ್ದಾರೆ. ಅವರೆಲ್ಲ ಎಲ್ಲ ಸಂಪುಟದಲ್ಲಿ ರಾಜಶೇಖರ್ ಪಾಟೀಲ್ ಅವರ ಬೆಂಬಲ ಕೂಡಿ ಅವರು MLC ಆಗಿದ್ದಾರೆ. ಹಾಗೆ ನಮ್ಮ ಎಲ್ಲ ಅವ್ರ ರಕ್ಷಣೆ, ನಾವು ಹುಮ್ನಾಬಾದ್ ತಾಲೂಕ ಅವರಿಂದಲೇ ನಾವು ಇದ್ದೆವು. ಹಾಗೂ ಕಾಂಗ್ರೆಸ್ ಪಕ್ಷಕ್ಕೂ ಅವರಿಂದಲೇ ಇಲ್ಲಿ ಬೆಂಬಲ ಇದೆ.
ಆದ ಕಾರಣ ತಮ್ಮ ಸಂಪುಟದಲ್ಲಿ ಚಂದ್ರಶೇಖರ್ ಪಾಟೀಲ್ ಸರ್ ಆಗಲಿ, ಭೀಮರಾವ್ ಪಾಟೀಲ್ ಸರ್ ಆಗಲಿ, ಅವ್ರಿಗೆ ಒಂದು ಸಂಪುಟದ ಸಭೆಯಲ್ಲಿ ಅವರ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.